ಆದ್ರೆ ಅವರು ತುಂಬಾನೇ ಲೇಟ್ ಮಾಡ್ಬಿಟ್ರು. ಈಗ ಅವರು ರೆಸಿಗ್ನೇಷನ್ ಏನು ಮೀನಿಂಗ್ ಇರಲ್ಲ ಅವರು ರೆಸಿಗ್ನೇಷನ್ಗೆ. ಸಂವಾದಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಶೀದಾ ಬೇಗಂ ಅಂತ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಎಲ್ಲ ಇದು ಸ್ಟೂಡೆಂಟ್ಸ್, ಮೆಡಿಕಲ್ ಆಯ್ತು, ಡೆಂಟಲ್ ಆಯ್ತು, ಎಲ್ಲ ತರದ ಸ್ಟೂಡೆಂಟ್ಸ್ಗಳು ಒಂದು ಕಡೆ ಸೇರಿ ಇವತ್ತು ಪ್ರತಿಭಟನೆ ಮಾಡಿದೀವಿ ನೀಟ್ ಪೇಪರ್ ಲೀಕ್ ಬಗ್ಗೆ. ಧರ್ಮೇಂದ್ರ ಪ್ರಧಾನ್ ಅವರು ಮುಂಚೆನೆ ರೆಸಿಗ್ನೇಷನ್ ಕೊಡ್ಬೇಕಿತ್ತು, ಆದ್ರೆ ಅವರು ತುಂಬಾನೇ ಲೇಟ್ ಮಾಡ್ಬಿಟ್ರು. ಈಗ ಅವರು ರೆಸಿಗ್ನೇಷನ್ ಏನು ಮೀನಿಂಗ್ ಇರಲ್ಲ ಅವರು ರೆಸಿಗ್ನೇಷನ್ಗೆ. ಯಾಕಂತ ಹೇಳಿದ್ರೆ ಸೋನಂ ವಾಂಗ್ಚೂರು 25 ದಿವಸದಿಂದ ಅಲ್ಲಿ ಉಪವಾಸ ಬಿದ್ದಿದ್ದಾರೆ. ಅಲ್ಲಿ ಜಂತ್ರ ಮಂತ್ರದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒದ್ದಾಡಿ ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ ಪೊಲೀಸರವರೆಲ್ಲರೂ. ಇಷ್ಟ ಆದ್ಮೇಲೂ ಕೂಡ ಅವರಿಗೆ ಬಿಟ್ಟಿಲ್ಲ. ಕಡೆಗೆ ಅದು ಅವರು ರಾಜೀನಾಮೆ ನೀಡ್ಬೇಕಾದ್ರೂ ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಾರ್ದೆ, ಏನು ಅವ್ರದ್ದು ಅಕೌಂಟಬಿಲಿಟಿಯಲ್ಲಿ ತಗೊಳ್ಳಾರ್ದೆ ಸುಮ್ಮನೆ ನಾನು ಹಿಂಗ್ ಕೊಟ್ಬಿಡ್ತೀನಿ, ಇದೇ ಕೆಲಸ ಅವ್ರು ಮುಂಚೆ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದ್ ಹೇಳಿದ್ರೆ, ಇದು ನೀಟ್ ಎಕ್ಸಾಮ್ ಏನಿದೆಯಲ್ಲ, ಇದೊಂದು ದೊಡ್ಡ ಸ್ಕ್ಯಾಮ್. ಇದು ಟ್ಯೂಷನ್ ಇದು ಮಾಫಿಯಾ. ಈ ನೀಟ್ ಎಕ್ಸಾಮ್ ಆಕ್ಚುಲಿ ಇದು ಅಲ್ಟ್ರಾ ವೈರ್ಸ್, ಇದು ಅನ್ಲಾಫುಲ್. ಇದು ನೀಟ್ ಎಕ್ಸಾಮ್ ಅವ್ರು ತೆಗೆದೇ ಬಿಡ್ಬೇಕು, ಇದು ಸ್ಕ್ರಾಪ್ ಮಾಡ್ಬೇಕು. ಇದು ಮುಂಚೆ ಹಾಗೆ ನೋಡಿ ಕರ್ನಾಟಕದಲ್ಲಿ CET ಥ್ರೂ ಮೆಡಿಕಲ್ ಅಡ್ಮಿಷನ್ಸ್ ಆಗ್ತಿದ್ವಿ, ಆವಾಗ ಯಾವ ಪೇಪರ್ ಲೀಕು ಕೂಡ ಆಗ್ತಿರ್ಲಿಲ್ಲ. ಆ ರಾಜ್ಯಗೆ ಅವರು ಮೆಡಿಕಲ್ ಸೀಟ್ಸ್ ಹಂಚೋ ಕೆಲಸ ಆ ರಾಜ್ಯಗಳಿಗೆ ಬಿಟ್ಬಿಡ್ಬೇಕು. ಏನು ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರಗಳು ಏನಿದೆಯಲ್ಲ, ಸೆಂಟ್ರಲ್ ಪವರ್ ಮತ್ತು ಸ್ಟೇಟ್ ಪವರ್, ಅದು ಬ್ಯಾರಿಯರ್ ಇದೆಲ್ಲ, ಅದು ಕ್ರಾಸ್ ಮಾಡ್ಬಿಟ್ಟಿದೆ. ಅದು ಸೆಂಟ್ರಲ್ ಪವರ್ ಯೂಸ್ ಮಾಡುತ್ತೆ, ಅದು ಸ್ಟೇಟ್ ಅಲ್ಲೂ ಪವರ್ ಯೂಸ್ ಮಾಡುತ್ತೆ, ಅದು ಕನ್ಕರೆಂಟ್ ಪವರ್ ಅನ್ನು ಯೂಸ್ ಮಾಡುತ್ತೆ. ಅದಕ್ಕಾಗಿ ಅದು ನಮ್ಮ ಸ್ಟೇಟ್ ಪವರ್ಗಳನ್ನು ಹಂಚ್ಕೊಟ್ಬಿಟ್ಟಿದೆ. ಏನು ಅದಕ್ಕಾಗಿ ಇವರು ಈ ಛಾತ್ರ ಜೊತೆ, ಇದು ಸ್ಟೂಡೆಂಟ್ಸ್ ಜೊತೆ ತುಂಬಾ ಅನ್ಯಾಯ ಮಾಡ್ತಾರೆ. ನೋಡಿ ಇವತ್ತು ಎಷ್ಟು ಇದು ಯುವ ಜನ ಅವರು ನೋಡಿ ಅನ್ಎಂಪ್ಲಾಯ್ಡ್ ಇದ್ದಾರೆ ಎಲ್ಲರೂ. ಮತ್ತೆ ಇನ್ನೊಂದು, ಪದೇ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಆ ಸ್ಟೂಡೆಂಟ್ಗಳದ್ದು ಎಫಿಷಿಯನ್ಸಿ ಕಮ್ಮಿ ಆಗ್ಬಿಡುತ್ತೆ. ಈಗೇನಾಯ್ತು, ಈಗ ರಾಜೀನಾಮೆ ಕೊಟ್ಟಿದ್ದೀರಾ, ಪ್ರಧಾನ ಮಂತ್ರಿ ಅವರು ಅದರ ಅಕೌಂಟಬಿಲಿಟಿ ತಗೋಬೇಕು. ಇವರಿಗೆ ನೋಡಿ, ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ 4 ಹುಡುಗರು ಸುಸೈಡ್ ಮಾಡ್ಕೊಂಡ್ರು. ಅವ್ರ ತಂದೆ ತಾಯಿಗೆ ಕಂಪನ್ಸೇಷನ್ ಕೊಡ್ಬೇಕು, ಸಹಾನುಭೂತಿ ಕೊಡ್ಬೇಕು, ಮತ್ತೆ ಅವ್ರಿಗೆ ರಿಹ್ಯಾಬಿಲೇಟ್ ಮಾಡ್ಬೇಕು. ಮತ್ತೆ ಇನ್ನು ಮುಂಚೆ ಇದೇನು ಶಿಕ್ಷಣ ಇಲಾಖೆ ಇದೆಯಲ್ಲ, ಎಜುಕೇಶನ್ ಸಿಸ್ಟಮ್, ಈ ಡಿಪಾರ್ಟ್ಮೆಂಟ್ಗಳಿಗೆ ಒಳ್ಳೆಯ ಎಜುಕೇಟೆಡ್ ಮಿನಿಸ್ಟ್ರಿಗೆ ಅಪಾಯಿಂಟ್ ಮಾಡಬೇಕು. ಇವರು ಅನ್ಪಡ ಅಂತ ಇದು ಏನು ಅವರಿಗೆ ಏನು ಎಜುಕೇಶನ್ ಇಲ್ಲಾರ್ದವ್ರಿಗೆ ಅವ್ರಿಗೇನು ನೋವು ಆಗಲ್ಲ, ಅವ್ರಿಗೆ ಗೊತ್ತಿರಲ್ಲ, ಅವರಿಗೆ ಅದ್ರ ಬಗ್ಗೆ ಮಾಹಿತಿನೂ ಇರಲ್ಲ, ಏನು ವಿದ್ಯೆ ಅನ್ನೋದು ಏನಂತ. ಅವು ಅಂತಿಂತವ್ರು ಬಂದು ಅಂತ ಡಿಪಾರ್ಟ್ಮೆಂಟ್ಗೂ ಹ್ಯಾಂಡಲ್ ಮಾಡಕ್ ಆಗಲ್ಲ. ಮತ್ತೆ ಅದ್ರ ನೈತಿಕ ಅವರಿಗೆ ಮರ್ಯಾದೆ ಕೂಡ ಅವರು ಪಾಲನೆ ಮಾಡಬೇಕು. ಆ ಕುರ್ಚಿಯಲ್ಲಿ ಅವ್ರು ಕೂತ್ಕೊಂಡ್ರೆ ನೈತಿಕ ಇದು ಅವರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಂದ್ರೆ ಮೋರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರ ಕಡೆಯಿಂದ ಏನಾದ್ರು ಆಗಿದೆಯಲ್ಲ ಅದನ್ನು ಸರಿಪಡಿಸ್ಬೇಕು. ಇವತ್ತಿಂದು ನಮ್ದು ಹೋರಾಟ ಇದು ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂಡ್ ನಮ್ಗೆ ತುಂಬಾ ಖುಷಿ ಅನ್ಸ್ಬಿಟ್ಟಿದೆ. ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಅಷ್ಟೇ ಸಾಲದು, ಇವರು ಅಮಿತ್ ಶಾ ಅವರು ಅಕೌಂಟಬಿಲಿಟಿ ತಗೋಬೇಕು. ಪೊಲೀಸರು ಹುಡುಗರಿಗೆ ಹೆಂಗ್ ಹೊಡೆದಾಡಿದ್ದಾರೆ, ಅವರಿಗೆ ಡಿಟೈನ್ ಮಾಡಿದ್ದಾರೆ. ಒಬ್ರು ಜುನೇದ್ ಅಂತ, ಅವರಲ್ಲಿ ಜಂತ್ರ ಮಂತ್ರದಲ್ಲಿ ಫುಡ್ ಸಪ್ಲೈ ಮಾಡ್ತಿದ್ರು, ಅವರಿಗೆಲ್ಲ ಡಿಟೈನ್ ಮಾಡಿದ್ರೆ ಪಿಕ್ ಮಾಡಿ. ಇಂಥವೆಲ್ಲ ಮಾಡಬಾರ್ದು. ಅದೆಲ್ಲ ಇವ್ರು ಇದು ಮಾಡಿದಾರಲ್ಲ ಸರಿಪಡಿಸ್ಬೇಕು. ಇದು ಹೇಳಿ ಧನ್ಯವಾದಗಳು.